ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ರಾಧಾ ಯಶವಂತ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಫುಲ್ಲು ಬಿಸಿಲಿದೆ. ಸೊ ಹಾಗಾಗಿ ಸಮ್ಮರ್ಗೆ ಏನಾದರೂ ತುಂಬ ತಣ್ಣಗಿರಬೇಕು, ತುಂಬ ಕೂಲ್ಡಾಗಿರ್ಬೇಕಂತ ತಿನ್ನಬೇಕು ಅಂತ ತುಂಬ ಅನ್ನಿಸ್ತಿರುತ್ತೆ. ಯಾಕೆಂದರೆ ಈ ಬಿಸಿಲಿಗೆ, ಭಯಂಕರ ಬಿಸಿಲಿಗೆ ಹೊರಗೆ ಹೋಗಬೇಕು ಅಂದ್ರೇ ಆಗಲ್ಲ. ಸೊ ಹಾಗಾಗಿ ಮನೆಯಲ್ಲಿ ಏನು ಹಣ್ಣುಗಳಿತ್ತು ಅದೇ ಹಣ್ಣಲ್ಲಿ ನನ್ನ ಮಗ ಏನಾದರೂ ಮಾಡಮ್ಮ ಮಾಡಮ್ಮ ಅಂತ ಇದ್ದ. ಸೊ ಹಾಗಾಗಿ ಏನಾದರೂ ಮಾಡೋಣ ಅಂತ ನಾನು ಫ್ರೂಟ್ ಸಲಾಡ್ ಮಾಡೋಣ ಅಂತಂದು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಫಸ್ಟು ನಾನು ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡೆ, ನಂದಿನಿ ಹಾಲು. ಅಂದರೆ ಯಾವುದಾದ್ರೂ ತೊಗೋಬೋದು, ಅಂದರೆ ಹಾಲು ಗಟ್ಟಿ ಇರಬೇಕು. ಮತ್ತು ಇದಕ್ಕೆ ಯಾವುದೇ ರೀತಿ ನೀರು ಮಿಕ್ಸ್ ಮಾಡ್ದಂಗೆ ಮಾಡಿದರೆ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿ. ನಾನು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೆ. ಮತ್ತು ಕಸ್ಟರ್ಡ್ ಪೌಡ್ರು, ಅಂದರೆ ವೆನಿಲಾ ಫ್ಲೇವರ್ ಇರೋಂಥ ಒಂದು ಕಸ್ಟರ್ಡ್ ಪೌಡ್ರು. ಹಾಲು ಬಿಸಿ ಆಗಲಿ ಅಂತಂದು ಇಟ್ಟಿದ್ದೀನಿ ಗ್ಯಾಸ್ ಮೇಲೆ. ಅದು ಬಿಸಿ ಆಗೋ ಅಷ್ಟೊತ್ತಿಗೆ ಕಸ್ಟರ್ಡ್ ಪೌಡ್ರ್ ಏನು ಒಂದು ಸ್ಪೂನ್ ಅಂತ ಹಾಕ್ಕೊಂಡಿದ್ದೀನಿ. ಅಂದರೆ ಕಸ್ಟರ್ಡ್ ಪೌಡ್ರ್ ಹಾಕೋಬೇಕಾದ್ರೆ ಹಾಲು ಬಿಸಿ ಇರಬಾರ್ದು, ಹಸಿ ಹಾಲಿಗೆ ನಾವು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಯಾಕೆಂದರೆ ಅದೇನಾರ ಹಾಲು ಬಿಸಿ ಹಾಲಿಗೆ ಹಾಕ್ಕೊಂಡ್ರೆ ಫುಲ್ಲು ಗಂಟು ಲಮ್ಸ್ ಬಂದುಬಿಡುತ್ತೆ. ಸೊ ಟೇಸ್ಟು ಚೆನ್ನಾಗಿರಲ್ಲ, ಹಾಲು ಅದು ಫ್ಲೇವರೇ ಬಿಟ್ಟೋಗ್ಬಿಡುತ್ತೆ. ಸೊ ಹಾಗಾಗಿ ನಾವು ಹಸಿ ಹಾಲಿಗೆ ನಾವು ಕಸ್ಟರ್ಡ್ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪನೂ ಎಲ್ಲೂ ಲಮ್ಸ್ ಇಲ್ದಂಗೆ ಮಿಕ್ಸ್ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಈಗ ನಾನು ಹಾಲು ಏನು ಬಿಸಿಗಿಟ್ಟಿದ್ದೆ ಅದಕ್ಕೆ ನಾವೆಷ್ಟು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೆ. ಅರ್ಧ ಲೀಟ್ರ್ ಹಾಲಿಗೆ ಒಂದು ಬಟ್ಲಲ್ಲಿ ಒಂದು ಮುಕ್ಕಾಲಷ್ಟು ಸಕ್ಕರೆ ಹಾಕಿದ್ದೀನಿ. ಅಂದರೆ ನಮಗೆ ರುಚಿಗೆ ತಕ್ಕಷ್ಟು ಸ್ವೀಟು. ಸ್ವಲ್ಪ ಸಕ್ಕರೆನ ಕಡಿಮೆ ಹಾಕೋದು ಬೆಟರು. ಯಾಕೆಂದರೆ ನಾವು ಫ್ರೂಟ್ಸ್ ತೊಗೊಂಡಿರ್ತೀವಲ್ಲ ಅದರಲ್ಲಿ ಎಲ್ಲದರಲ್ಲೂ ಸ್ವೀಟ್ ಇರುತ್ತೆ. ಸೊ ಹಾಗಾಗಿ ಶುಗರ್ ಹಾಕ್ಬೇಕಾದ್ರೆ ಸ್ವಲ್ಪ ಕಡಿಮೆ ಹಾಕಿದರೆ ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ಇವಾಗೇನಂದರೆ ಈಗ ಸಕ್ಕರೆ ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಅಂದರೆ ತಳ ಒತ್ತಬಾರ್ದು. ಮತ್ತು ಮೇಯ್ನ್ ಏನಂತಂದರೆ ನಾವು ಹುರಿನ ಸಿಮ್ಮಲ್ಲೇ ಇಟ್ಕೋಬೇಕು. ದೊಡ್ಡದಲ್ಲೇ ಇಟ್ಕೊಂಡು ಏನಾದ್ರು ಹುರಿ ಇಟ್ಕೊಂಡು ನಾವು ಹಾಲು ಕಾಯಿಸಿದರೆ ಬೇಗ ಅದು ಗಟ್ಟಿ ಆಗೋದು ಅಥವಾ ಕೆನೆ ಕಟ್ಟೋದು, ತಳ ಒತ್ತೋದು ಈ ಥರ ಎಲ್ಲ ಆಗಿಬಿಡುತ್ತೆ. ಸಿಮ್ಮಲ್ಲೇ ಇಟ್ಕೊಂಡ್ಬಿಟ್ಟು ಅದನ್ನು ಕಾಯಿಸ್ಬೇಕು ನಾವು ಚೆನ್ನಾಗಿ. ಆಮೇಲೆ ಅದು ಕಾಯೋದಕ್ಕೆ ಇಟ್ಬಿಟ್ಟಿದ್ದೀನಿ. ಅಷ್ಟೊತ್ತಿಗೆ ಹಣ್ಣುಗಳು ನಾನು ಏನೇನು ತೊಗೊಂಡಿದ್ದೆ ಅದನ್ನೆಲ್ಲ ಚಿಕ್ಕದಾಗಿ ಸಣ್ಣದಾಗಿ ಪೀಸ್ ಕಟ್ ಮಾಡ್ಕೊತೀನಿ. ಯಾಕೆಂದರೆ ಅದು ಹಾಲು ಸ್ವಲ್ಪ ಬಿಸಿ ಆಗಬೇಕು, ಚೆನ್ನಾಗಿ ಬಿಸಿ ಆದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನು ಇಲ್ಲಿ ಆ್ಯಪಲ್ಲು ಮತ್ತು ದ್ರಾಕ್ಷಿ, ದಾಳಿಂಬೆ, ಬನಾನಾ ಮತ್ತು ಗೋಡಂಬಿ, ಸ್ವಲ್ಪ ಬಾದಾಮಿ ಇಷ್ಟನ್ನು ತೊಗೊಂಡಿದ್ದೀನಿ. ನಾವು ಯಾವುದೇ ಹಣ್ಣುಗಳು ಫ್ರೂಟ್ಸ್ ಏನೇ ಹಾಕಿದ್ರೂ ಬಾಳೆಹಣ್ಣು ಮಾತ್ರ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರಬೇಕು. ಏನಕ್ಕೆ ಅಂತಂದರೆ ಅದೆಲ್ಲದಕ್ಕೂ ನಾವು ಬಾಳೆಹಣ್ಣು ಸ್ವಲ್ಪ ಎಕ್ಸ್ಟ್ರಾ ಹಾಕಿದರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಬಾಳೆಹಣ್ಣು ಹಾಕ್ದಂಗೆ ಮಾಡಿದರೆ ಟೇಸ್ಟ್ ನೋಡಿದರೆ ಅದೇ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ಬೇರೆ ಹಣ್ಣು ಯಾವುದೇ ಹಾಕಲಿ ಅದೆಲ್ಲದಕ್ಕಿಂತ ಸ್ವಲ್ಪ ಕ್ವಾಂಟಿಟಿ ಬಾಳೆಹಣ್ಣು ಜಾಸ್ತಿ ಹಾಕ್ಬೇಕು, ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಹಣ್ಣುಗಳನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹಾಲು ಎಲ್ಲ ಚೆನ್ನಾಗಿ ಕಾದಿದೆ, ಸಕ್ಕರೆ ಎಲ್ಲ ಹಾಕಿರೋದು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಅದರಲ್ಲೂ ಹಾಲು ಕಾಯಿಸ್ತಾ ಇದ್ದರೆ ಸ್ಮೆಲ್ ಎಷ್ಟು ಘಮ ಘಮ ಬರ್ತಿರುತ್ತೆ. ಈಗ ಶುಗರ್ ಬೇರೆ ಆ್ಯಡ್ ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಸಿಮ್ಮಲ್ಲೇ ಉರಿ ಇಟ್ಕೊಂಡ್ಬಿಟ್ಟು ಕಾಯಿಸ್ತಾ ಇದ್ದೀನಿ. ಸೊ ಹಾಗಾಗಿ ಚೆನ್ನಾಗಿ ಬಂದಿದೆ. ಇವಾಗ ಏನಂತಂದರೆ ನಾನು ಕಸ್ಟರ್ಡ್ ಪೌಡ್ರನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ವ, ಈಗ ಅದನ್ನು ಇದರೆಲ್ಲ ಹಾಕಬೇಕು, ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಬೇಕು. ಇವಾಗ ಹಾಕಿದ್ದೀನಿ, ಒಂದು ಸ್ಪೂನು ತೊಗೊಂಡಿದ್ದೆ ನಾನು ಕಸ್ಟರ್ಡ್ ಪೌಡ್ರು. ಅದನ್ನು ಮಿಕ್ಸ್ ಮಾಡಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು ಒಂದು 10 ನಿಮಿಷ. ಏನಕ್ಕಂತಂದರೆ ಅದು ಏನು ನಾವು ಕಸ್ಟರ್ಡ್ ಪೌಡ್ರ್ ಮಿಕ್ಸ್ ಮಾಡಿರೋದು ಹಾಲಿರುತ್ತಲ್ಲ, ಅದು ಇದನ್ನು ಮಿಕ್ಸ್ ಮಾಡಿದ್ಮೇಲೆ ಅದು ಫುಲ್ಲು ಲಮ್ಸ್ ಗಂಟಾಗೋಂಥ ಚಾನ್ಸಸ್ ಇರುತ್ತೆ. ಸೊ ಬಿಸಿ ಇರುತ್ತಲ್ಲ, ಸೊ ಹಾಗಾಗಿ ಒಂದು 7ರಿಂದ 8 ನಿಮಿಷನಾದರೂ ನಾವು ಅದನ್ನು ಮಿಕ್ಸ್ ಮಾಡ್ತಾನೇ ಇರಬೇಕು, ಕೈ ಆಡಿಸ್ತಾ ಇರಬೇಕು ಸಿಮ್ಮಲ್ಲೇ ಉರಿ ಇಟ್ಕೊಂಡು. ಆವಾಗ ಚೆನ್ನಾಗಿರುತ್ತೆ, ಎಲ್ಲೂ ಏನೂ ಗಂಟು ಆಗಲ್ಲ. ಯಾಕೆ ಅಂತಂದರೆ ಗಂಟಾಯಿತು ಅಂದರೆ ಆ ಟೇಸ್ಟೇ ಹೋಗ್ಬಿಡುತ್ತೆ. ಅದು ಕಸ್ಟರ್ಡ್ ಪೌಡ್ರ್ ಏನಿರುತ್ತೋ ಅದೆಲ್ಲ ಒಂದೊಂದು ಕಡೆ ಉಂಡೆ ಥರ ಆಗಿಬಿಡುತ್ತೆ. ಸೊ ಆವಾಗ ಟೇಸ್ಟು ಚೆನ್ನಾಗಿರಲ್ಲ. ಹೀಗೆ ಸಣ್ಣದಾಗಿ ಉರಿ ಇಟ್ಕೊಂಡು ಮಿಕ್ಸ್ ಮಾಡ್ತಾನೇ ಇರಬೇಕು ಒಂದು 7-8 ನಿಮಿಷ ತನಕ. ನೋಡಿ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ. ನಾನು ಇನ್ನೂ ಮಾಡ್ತಾಯಿದ್ದೀನಿ, ನಮ್ಮ ಮನೆಯವ್ರು ಬಿಡೋಂಗೇ ಇಲ್ಲ. ಹಾಲು ಇನ್ನೂ ಫ್ರೂಟ್ಸೇ ಹಾಕಿರಲಿಲ್ಲ ನಾನು ಇದರಲ್ಲಿ. ನಮ್ಮ ಮನೆಯವ್ರು ಒಂದು ಗ್ಲಾಸ್ ಹಾಲು ತೊಗೊಂಡು ಸ್ಮೆಲ್ ಬರ್ತಿರೋದು ನೋಡಿ ಒಂದು ಗ್ಲಾಸ್ ಫುಲ್ ಹಾಲು ತೊಗೊಂಡು ಕುಡ್ದೇ ಬಿಟ್ರು, ಆ ಥರ ಸ್ಮೆಲ್ ಬರ್ತಾಯಿತ್ತು. ಸೊ ನೋಡಿ ಫೈನಲಾಗಿ ಎಲ್ಲ ಹಾಲಿಂದೆಲ್ಲ ಆಯಿತು, ಚೆನ್ನಾಗಿ ಸ್ಮೆಲ್ ಘಮ ಘಮ ಅಂತ ಬರ್ತೈತೆ. ಈ ಬಿಸಿಲಿಗಂತೂ ಈ ಥರದ್ದು ಮಾಡ್ಕೊಂಡು ತಿಂತಾಯಿದ್ರೆ ಮನೆಯಲ್ಲಿ ಮತ್ತೇನು ನಾವು ಈ ಕಡೆ ಯಾವುದೇ ಜ್ಯೂಸ್ ಅಂಗಡಿಗೆ ಹೋಗೋದೇ ಬೇಡ, ಆ ಥರ ಇರುತ್ತೆ ನೋಡಿ. ಇವಾಗೆಲ್ಲ ಒಂದು 10 ನಿಮಿಷ ಹಾರೋದಕ್ಕೆ ಬಿಟ್ಟಿದ್ದೆ ಇದನ್ನು, ಅಂದರೆ ತಣ್ಣಗಾಗಬೇಕು. ಫುಲ್ಲು ತಣ್ಣಗಾದ್ಮೇಲೆ ಎಲ್ಲ ಏನನ್ನು ಕಟ್ ಮಾಡಿ ಇಟ್ಕೊಂಡಿದ್ದ ಫ್ರೂಟ್ಸು ಒಂದೊಂದೇ ಆ್ಯಡ್ ಮಾಡ್ತಾಯಿದ್ದೀನಿ. ಎಲ್ಲ ಹಣ್ಣನ್ನು ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಷ್ಟು ಮಿಕ್ಸ್ ಮಾಡ್ತಾಯಿದ್ರೆ ಸ್ಮೆಲ್ ಘಮ ಘಮ ಅಂತ ಬರ್ತಾಯಿದೆ. ನಿಜವಾಗ್ಲೂ ನಾವು ಇದನ್ನೆಲ್ಲ ಈ ಥರದ್ದೆಲ್ಲ ಮನೆಯಲ್ಲೇ ಮಾಡ್ಕೊಂಡು ತಿಂತಾಯಿದ್ರೆ ನಮಗೆ ಹೊರಗಡೆ ಏನೂ ಫುಡ್ಡು ಬೇಕು ಅಂತ ಅನಿಸೋದಿಲ್ಲ ನೋಡಿ.
ನಮ್ಮ ಮನೆಯವ್ರಿಗಂತೂ ಈ ಥರದ್ದು ಏನಾರ ಮಾಡಿಕೊಡ್ತಾ ಇದ್ದರೆ ಡೈಲಿ ಕೊಟ್ಟರು ಬೇಡ ಅನ್ನಲ್ಲ ನೋಡಿ, ಆ ಥರ ಇಷ್ಟಪಟ್ಟು ತಿಂತಾರೆ. ಸೊ ಇವಾಗೆಲ್ಲ ಫ್ರೂಟ್ಸ್ ಎಲ್ಲ ಇದರಲ್ಲಿ ಹಾಕಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಸ್ಮೂತಾಗೆ ಮಿಕ್ಸ್ ಮಾಡಬೇಕು. ಯಾಕೆಂದರೆ ತುಂಬ ಫೋರ್ಸಾಗಿ ಏನಾದ್ರು ನಾವು ಸ್ಪೂನಲ್ಲಿ ಮಿಕ್ಸ್ ಮಾಡಿದರೆ ಅದು ಎಲ್ಲ ಹಣ್ಣುಗಳು ಅದೆಲ್ಲ ಬಾಳೆಹಣ್ಣು ಇದೆಲ್ಲ ತುಂಬ ಸ್ಮೂತ್ ಇರುತ್ತಲ್ಲ, ಸ್ವಲ್ಪ ಪೀಸ್ ಪೀಸ್ ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಸ್ಮೂತಾಗಿ ಅದನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು. ನಿಜವಾಗ್ಲೂ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿರುತ್ತೆ. ಒಂದು ರೀತಿ ಇದು ಯಾವ ಥರ ಬರುತ್ತೆ ಅಂದರೆ, ನನಗನ್ಸಿದ್ದು ದೇವಸ್ಥಾನದಲ್ಲಿ ಅಭಿಷೇಕ ಪೂಜೆ ಎಲ್ಲ ಮಾಡಿಸ್ತಾರೆ, ಅವಾಗ ಅವರು ಪಂಚಾಮೃತ ಕೊಡ್ತಾರೆ. ಸೇಮ್ ಅದೇ ಥರ ಫ್ಲೇವರು ಸ್ಮೆಲ್ಲೆಲ್ಲ ಬರ್ತಾಯಿದೆ ನೋಡಿ. ನನಗೆ ಅದೇ ಫೀಲ್ ಆಗುತ್ತೆ. ಯಾಕಂದರೆ ಅದು ಪಂಚಾಮೃತ ಎಷ್ಟು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ಸಖತ್ತಂದರೆ ಸಖತ್ತು ಇಷ್ಟ ಆಗುತ್ತೆ. ಸೊ ಇದು ಅದೇ ಸೇಮ್ ಫ್ಲೇವರ್ ಸ್ಮೆಲ್ ಬರ್ತಾಯಿದೆ. ಘಮ ಘಮ ಅಂತ ನೋಡಿಬಿಟ್ರೆ ಅದು ಬಾಯಲ್ಲಿ ನೀರು ಹೋಗುತ್ತೆ, ಆ ಥರ ಇದೆ. ಸೂಪರಾಗಿದೆ. ನಮ್ಮ ಮನೆಯವರಂತೂ ಈ ಬೇಗ ಬೇಗ ಮಾಡಿ ಕೊಡೋ ತನಕ ಬಿಡ್ತಿರಲಿಲ್ಲ. ಬೇಗ ಮಾಡು ಹೋಗ್ತೀನಿ ಅಂತಂದು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದೆ. ಸೊ ಇದನ್ನೇನಂದರೆ ಒಂದು 2 ಅವರು ಫ್ರಿಜ್ಜಲ್ಲಿ ಇಡಬೇಕು. ಫ್ರಿಜ್ಜಲ್ಲಿ ಏನಕ್ಕೆ ಅಂದರೆ, ಫ್ರಿಜ್ಜಲ್ಲಿಟ್ಟರೆ ಫುಲ್ಲು ತಣ್ಣಗಾಗಿರುತ್ತೆ, ತಿನ್ನೋದಕ್ಕೂ ಸ್ವೀಟಿಗೂ ಅದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಆದ ತಕ್ಷಣವೇ ತಿನ್ಬೋದು, ಬಟ್ ಫ್ರಿಜ್ಜಲ್ಲಿಟ್ಟು ತಿಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಫ್ರಿಜ್ಜಲ್ಲಿ ಇಟ್ಟೇ ತಿನ್ನಬೇಕು, ಆವಾಗಲೇ ಆ ಟೇಸ್ಟ್ ಬರೋದು. ಸೊ ಹಾಗಾಗಿ ಎಲ್ಲ ಮಿಕ್ಸ್ ಮಾಡಾಗಿ ಒಂದು ಬೌಲಿಗೆ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನನ್ನ ಮಗ ನಾನೊಂದು ಬೌಲಿಗೆ ಹಾಕಿರೋದು ನೋಡಿ ಅವನೊಂದು ಚಿಕ್ಕದೊಂದು ಬೌಲ್ ತೊಗೊಂಬಂದ. ಅಮ್ಮ ನನಗೆ ಬೇರೆ ಸಪ್ರೇಟ್ ಹಾಕು, ನೀವು ಎಲ್ಲ ತಿಂದು ಖಾಲಿ ಮಾಡ್ತೀರಾ, ನನಗೂ ಬೇಕು ಅಂತಂದು. ಯಾಕೆಂದರೆ ಅವನು ಅವ್ರ ಫ್ರೆಂಡ್ಸಿಗೆ ಕೊಡೋಕ್ಕೋಸ್ಕರ ಹಾಕಿಟ್ಟಿದ್ದ ನೋಡಿ. ಅದು ಏನೋ ಅಂತ ಚೆನ್ನಾಗಿ ಕಾಣಿಸ್ತಿದೆ. ಅವನು ಹಾಕೋವರೆಗೂ ಬಿಡಲೇ ಇಲ್ಲ. ಅವನಿಗೂ ಒಂದು ಬಟ್ಲಲ್ಲಿ ಹಾಕ್ಕೊಟ್ಟಿದ್ದೀನಿ. ಅವನು ನಿಂದು ಮಾತ್ರ ವೀಡಿಯೋ ಮಾಡ್ಕೊತೀಯಮ್ಮ, ಬೌಲು ನಂದು ವೀಡಿಯೋ ಮಾಡಮ್ಮ, ನಂದು ನನ್ನ ಫ್ರೆಂಡ್ಸಿಗೆ ಕೊಡ್ತೀನಿ ಕಣಮ್ಮ ಅಂತಂದು. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಟೇಸ್ಟು ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ರೀ. ನನಗಂತೂ ಪಂಚಾಮೃತನೇ ಅನ್ಸೋದು, ಆ ಥರ ಸ್ಮೆಲ್ ಬರ್ತಾಯಿತ್ತು. ಎಷ್ಟು ಬೇಗ ಅದನ್ನು ತಿಂತೀನೋ ಅಂತಂದು. ನೋಡೋಕ್ಕಂತೂ ಸಖತ್ತಾಗಿ ಕಾಣೋದು. ಮತ್ತು ಇನ್ನೊಂದು ಏನಂದರೆ, ಇದಕ್ಕೆ ಕೆಲವೊಂದು ಇನ್ನೂ ಫ್ರೂಟ್ಸ್ ಆ್ಯಡ್ ಮಾಡ್ಕೋಬೋದು. ಬ್ಲ್ಯಾಕ್ ದ್ರಾಕ್ಷಿ, ಡ್ರ್ಯಾಗನ್ ಫ್ರೂಟ್ಸು, ಸಪೋಟ, ಇನ್ನೂ ಕೆಲವೊಂದನ್ನು ಹಣ್ಣುಗಳೇ ಆ್ಯಡ್ ಮಾಡ್ಬೋದು. ಬಟ್ ಏನಂದರೆ ಇದಕ್ಕೆ ಹುಳಿ ಇರೋಂಥ ಹಣ್ಣುಗಳು ಯಾವುದೂ ಆ್ಯಡ್ ಮಾಡಬಾರ್ದು. ಹುಳಿ ಹಾಕಿದರೆ ಸ್ವೀಟು ಅದಕ್ಕೂ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಕೆಲವೊಂದು ಬೇಕು ಅಂತಂದರೆ ಇನ್ನು ಸ್ವೀಟ್ ಇರೋಂಥ ಹಣ್ಣುಗಳು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಲಾಸ್ಟಲ್ಲಿ ಟೇಸ್ಟ್ ಹೆಂಗಿದೆ ಅಂತ ನೋಡಿದೆ, ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ನಾನು ಆವಾಗಲೇ ಹೇಳಿದ್ನಲ್ಲ, ಪಂಚಾಮೃತ ಥರ ಇರುತ್ತೆ ದೇವಸ್ಥಾನದಲ್ಲಿ ಕೊಡೋದು ಅಂತ, ಅದಕ್ಕೂ ಇನ್ನೂ ಹೆಚ್ಚಾಗಿದೆ ಅನ್ಬೋದು ನೋಡಿ. ಮಕ್ಕಳಿಗೆ ಈ ಥರ ಎಲ್ಲ ಮಾಡಿಕೊಡ್ತಾಯಿದ್ರೆ ಮನೆಯಲ್ಲೇ ಅವರು ಮತ್ತೆ ಹೊರಗಡೆ ತಿಂಡಿ ಬೇಕು ಅಂತ ಬಯಸೋದೇ ಇಲ್ಲ. ಸೊ ತುಂಬ ಚೆನ್ನಾಗಿತ್ತು. ನನ್ನ ಮಗನೂ ಅಷ್ಟೇ ಇಷ್ಟಪಟ್ಟು ತಿಂದ. ನಮ್ಮ ಮನೆಯಲ್ಲಿ ಎಲ್ಲರೂ ತಿಂದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂತಂದರು. ಸೊ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್.